ಹಲೋ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ. ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ಲಿ ಮಾಡಲೇಬೇಕು ಅಂತ ಮಾಡ್ತಾ ಇರೋದು ಈ ವಿಡಿಯೋ ರಿಗಾರ್ಡಿಂಗ್ ರೈಡಿಂಗ್ ಗೇರ್ಸ್. ತುಂಬ ಯೂಟ್ಯೂಬರ್ಸು ತುಂಬ ಸಲ ಇದೇ ವಿಷಯದ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ರೈಡಿಂಗ್ ಗೇರ್ಸ್ ಎಷ್ಟು ಇಂಪಾರ್ಟೆಂಟು, ಏನಕ್ಕೆ ಹಾಕೊಬೇಕು, ಏನು ಅಂತ. ಸೊ ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಏನಂದರೆ ಅದೇನೆ, ರೈಡಿಂಗ್ ಗೇರ್ಸು ಏನಕ್ಕೆ ಹಾಕೊಬೇಕು ಅಂತ. ಸೊ ನಾನು ಬಿಫೋರ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. 1 ವೀಕ್ ಬ್ಯಾಕು ನನಗೆ ಗೊತ್ತಾಗಿದ್ದ ವಿಷಯ. ನಮ್ಮ ಫ್ರೆಂಡವರ ಬ್ರದರು ಹಿಂಗೆ ಆಫೀಸ್ಗೆ ಹೋಗಿದ್ದು, ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅಂದರೆ ಅವ್ರು ತಪ್ಪಿಲ್ಲ, ಕಾರವನು ಏನೋ ಜಿಗ್ಜಾಗ್ ಮಾಡೋಕ್ಕೋಗಿ ಇದಾಗಿರೋದು, ಓವರ್ಟೇಕ್ ಮಾಡೋಕ್ಕೋಗಿ. ಸೊ ನೋಡಿದ್ರೆ ಹೆಂಗೆ ಅನಿಸ್ಬಿಡ್ತು ಗೊತ್ತಾಗೈಸ್ ನನಗೆ. ನನಗೊಂಥರ ಎಷ್ಟು ಚೆನ್ನಾಗಿದ್ರು ಅಣ್ಣ, ಓಡಾಡಿಕೊಂಡು ನಕ್ಕೊಂಡು ಹಿಂಗಾಗೋಯ್ತಲ್ಲ ಗುರು ಅಂತ ನನಗೇನೆ ಬೇಜಾರಾಗೋಯ್ತು. ಸೀರಿಯಸ್ಲಿ ನೀವು ನಂಬಲ್ಲ, ಅವ್ರು ನೋಡಿದ ತಕ್ಷಣ ನನಗೆ ಹೆಂಗೆ ಅನ್ನಿಸ್ತು ಅಂತ. ಈಗ ನಾನು ಸುಮ್ಮನೆ ಹಿಂಗಾಗೋಯ್ತಾ ಹಂಗಾಗೋಯ್ತಾ ಅಂದರೆ ಬೇಜಾರು ಮಾಡ್ಕೊಂಡು ಏನಾರು ಹೇಳಿದ್ರೆ ಅವ್ರು ಇನ್ನೂ ಡೌನ್ ಆಗಿಬಿಡ್ತಾರೆ ಅಂದ್ಬಿಟ್ಟು, ಅಂದರೆ ಇದಾಗ್ಬಿಡುತ್ತೆ ಅವ್ರಿಗೂ ಅಂದ್ಬಿಟ್ಟು ನಾನು ಏನು ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಿಲ್ಲ ಗೈಸಲ್ಲಿ. ನನಗೆ ನಾನು ನೋಡ್ಬಿಟ್ಟು ಹೆಂಗಾಗೋಯ್ತು ಗೊತ್ತಾ ಅಲ್ಲಿ. ರೈಡಿಂಗ್ ಗೇರ್ಸ್ ಇಂಪಾರ್ಟೆಂಟು ಗೈಸ್. ಅವ್ರು ಆ್ಯಕ್ಚುಲಿ ಆಫೀಸ್ಗೆ ಹೋಗಿದ್ದದಂತೆ. ಆಫೀಸ್ಗೆ ಹೋಗಿ ಮನೆಗೆ ಬರಬೇಕಾದ್ರೆ ಈ ಟಾಪಿಕ್ ಬಂದಾಗ ನಾನು ಒಂದು ವಿಷಯ ಹೈಲೈಟ್ ಮಾಡಬೇಕು. ಇದು ಯಾರಿಗೂ ಅಫೆಂಡ್ ಮಾಡೋಕ್ಕೆ, ಯಾರಿಗೂ ಇದು ಇಂಡೈರೆಕ್ಟಾಗಿ ಏನು ಹೇಳೋಕ್ಕೆ ಆ ಥರ ಅಲ್ಲ ಇದು. ಅದರದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ನಮ್ಮ ಆಫೀಸಲ್ಲಿ ನಮ್ಮ ಹಳೆ ಮ್ಯಾನೇಜರು, ಈಗಿರೋ ಮ್ಯಾನೇಜರ್ ಅಲ್ಲ, ತುಂಬ ಹಳೆ ಮ್ಯಾನೇಜರು. ನಾನು ಸ್ಟಾರ್ಟಿಂಗ್ ಬಂದಾಗ ಇದ್ದು ಮ್ಯಾನೇಜರ್ ಅವರು. ಸೊ ಅವರು ಒಂದ್ಸಲಿ ನಾನು ಈಗ ನೀವು ಜಾಕೆಟ್ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ಜಾಕೆಟು, ಗ್ಲೌಸು, ಹೆಲ್ಮೆಟ್ಟು, ಬೂಟ್ಸ್ ಹಾಕೊತೀನಿ ನಾನು. ಆ್ಯಕ್ಚುಲಿ ನಾರ್ಮಲ್ ಯಾವುದು ಅಮರಾಕ್ ಅಂತ ಒಂದು ಬೂಟ್ಸ್ ಇದೆ, ಅದನ್ನು ಡೈಲಿ ಕಮ್ಯೂಟ್ಗೆ ತೊಗೊಂಡು ಯೂಸ್ ಮಾಡ್ತಾರದು. ನಾನು ಟ್ರಿಪ್ಗೆ ಬೇರೆ ಬೂಟ್ಸ್ ಹಾಕೊತೀನಿ, ನೀವು ನೋಡಿರ್ತೀರಾ ಅಂದ್ಕೊತೀನಿ. ಅದ್ರದ್ದು ರಿವ್ಯೂ ಮಾಡಿಲ್ಲ ನಾನು, ಬಟ್ ಹಾಕಿದ್ದೀನಿ ಟ್ರಿಪ್ಗೆ ಅದನ್ನೇ ಹಾಕೋದು. ಸೊ ವಿಷಯ ಏನಂದರೆ ಅವ್ರು ನನಗೆ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರು, ಈ ಥರ ಎಲ್ಲ ಹಾಕೋಬರೋಂಗಿಲ್ಲ ಆಫೀಸ್ಗೆ, ಯಾರು ನೋಡಿದ್ರೆ ಏನು ಕತೆ ಅಂದರೆ. ಸ್ಟಾರ್ಟಿಂಗು ಹೊಸ್ದಾಗಿ ಬಂದಿದ್ದಾಗ, ಈಗಾಗಲೇ 3.5 years ಆಗೋಯ್ತು ಬಿಡಿ. ಇವಾಗ ಕೇಳಿದ್ರೆ ಮಾತಾಡೋವೇನೇ ಬೇರೆ ಅಲ್ಲ. ಅದು ಸ್ಟಾರ್ಟಿಂಗು ಆ ಥರ ಕೇಳಿದರು. ನನ್ನ ಸಿನಾರಿಯೋ ಹೇಳ್ತಾಯಿದ್ದೀನಿ ನೋಡಿ ನಿಮಗೆ. ಅದು ಆ್ಯಕ್ಚುಲಿ ಆಗಿರೋ ಸಿನಾರಿಯೋ ಇದು. ಯಾರು ನೋಡಿದ್ರೆ ಏನಂತಾರೆ. ಸೊ ಹಿಂಗೆ ಹಾಕೊಂಡು ಹೋದಾಗ ಅವ್ರಿಗೆ ಹೇಳಿದ್ದೆ ನಾನು, ಇಲ್ಲ ಸೇಫ್ಟಿ ಹಿಂಗೆ ಒಂದ್ಸಲಿ ಹಿಂಗೆ ಆಗ್ಬಿಟ್ಟಿತ್ತು, ಏನೋ ಮಿಸ್ ಆಗಿದ್ರೆ ಕಾಲು ಹೋಗ್ಬಿಡ್ತಾಯಿತ್ತು ಬೆಂಗಳೂರಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ಕು. ಸೊ ಹಂಗೆ ಇದು ಮಾಡಿದಾಗ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಕಾಲ ಮೇಲೆ. ನಾವು ಬೇರೆ ಕಾಲು ಎನಿ ಟೈಮು ಫುಟ್ ಪೆಗ್ ಮೇಲೆ ಇಟ್ಕೊಂಡಿರೋಕ್ಕಾಗುತ್ತಾ? ತುಂಬ ಟ್ರಾಫಿಕ್ಕು ಅಂದರೆ ಏನೋ ಸಿಗ್ನಲ್ಗಳಿದ್ದಾಗ ಕಾಲು ಕೆಳಗಡೆ ಇಟ್ಟಿರ್ತೀವಿ, ಏನೋ ಸ್ಲೋ ಮೂವಿಂಗ್ ಹೋಗ್ತಾ ಇರ್ತಾರೆ ಜನಗಳು. ಅವಾಗ ಕಾಲಿಂದ ಆಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕರೆಕ್ಟಾಗಿ ಹೇಳಿದೆ ನಾನು. ಈ ಥರ ಬೂಟ್ಸ್ ಹಾಕೊಂಡ್ ಅವರು ಜಾಕೆಟ್ ತೆಗೆದಾಕ್ಬಿಟ್ಟಿದೆ ಬಿಡಿ. ಜಾಕೆಟ್, ಗ್ಲೌಸು, ಹೆಲ್ಮೆಟ್ ಏನು ಹಾಕಿರಲಿಲ್ಲ ಆ ಟೈಮಲ್ಲಿ. ಆಫೀಸ್ ಒಳಗಿದ್ದೆ ನಾನು. ಒಳಗಡೆ ಇದ್ದಾಗ ಬೂಟ್ಸ್ ಒಂದು ಹಾಕಿದ್ದೆ. ಬೂಟ್ಸ್ಗೆ ಅವ್ರು ಎಂದಿದ್ದ ಆ ಥರ. ಆಮೇಲೆ ಅವ್ರು ಹೇಳಿದ್ರು, ನಾನು ಅದೇ ಮಾಡ್ತಾಯಿರೋದು. ಗುರು, ನನ್ನ ಸೇಫ್ಟಿ ಮುಖ್ಯ ನನಗೆ. ನನ್ನ ಮನೇಲಿ ನಮ್ಮ ಅಮ್ಮ, ನನ್ನ ಮನೆಯವ್ರು ಕಾಯ್ತಾ ಇರ್ತಾರೆ. ಇಲ್ಲಿ ನಾನೇನೋ ಒಂದು ಮಾಡ್ಕೊಂಡು ಹೋದರೆ ಲಕ್ಷ ಖರ್ಚು ಅನ್ನೋದಕ್ಕಿಂತ ಬಿಡಿ, ಅವ್ರನ್ನ ಹೆಂಗೆ ಸಂಭಾಳಿಸ್ತೀರ ನೀವು? ನನಗೇನಾರು ಆಯಿತು ಅಂದರೆ ಅಲ್ಲ, ನನಗೇನಾರು ಈಗ ಫಾರ್ ಎಕ್ಸಾಂಪಲ್ ನನಗೆ ಹೇಳ್ತಾ ಇರೋದು, ಇದು ಯಾರಿಗೂ ಆಗೋದು ಬೇಡ. ಅಕಸ್ಮಾತ್ ಯಾರಿಗಾರು ಆದ್ರೂ ಇಲ್ಲ, ನನಗೇನು ಆದ್ರೂ ಹೆಂಗೆ ಸಂಭಾಳಿಸ್ತಾರೆ ಹೇಳಿ ಮನೆಯವರು? ಅವ್ರು ಎಷ್ಟು ಪೇಯ್ನ್ ಇದು ಮಾಡ್ತಾರೆ, ಎಷ್ಟು ಅಮೌಂಟ್ ಖರ್ಚು ಮಾಡ್ತಾರೆ. ಅವ್ರ ಫೀಲಿಂಗ್ಸ್ ಹೇಳೋಕ್ಕಾಗಲ್ಲ ಗೈಸ್ ನಿಮಗೆ. ನಾನು ಈಗ ನಮ್ಮ ಫ್ರೆಂಡ್ ಅವ್ರ ಅಣ್ಣಂದು ಇದು ನೋಡಿದ್ನಲ್ಲ, ಅವ್ರ ಪರಿಸ್ಥಿತಿ ನೆನೆಸ್ಕೊಳ್ಳಿ. ಅವ್ರ ಅಣ್ಣ ಫಸ್ಟು ಡೌನ್ ಆಗಿರ್ತಾರೆ, ಅಂದರೆ ಗಾಬರಿ ಆಗಿರ್ತಾರೆ.
ನೆಕ್ಸ್ಟು ಅವ್ರ ಮನೇಲಿ ವಿಷಯ ಗೊತ್ತಾದಾಗ ಹಿಂಗೆ ರಿಯಾಕ್ಟ್ ಆಗಿರಬೇಡ. ಎಲ್ಲರೂ ನನ್ನ ಫ್ರೆಂಡನೇ ಎಮೋಷನ್ ಆಗಿಬಿಟ್ಟ ನನಗೆ ಹೇಳ್ಬೇಕಾದ್ರೆ ಎಮೋಷನ್ ಅದ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅವ್ನು ಸಿಚುವೇಶನ್ ಫೇಸ್ ಮಾಡ್ತಾಯಿದ್ದ ನಾನು ಆ ಟೈಮಲ್ಲಿ. ಏನಾಗ್ಬಿಡುತ್ತೋ ಏನಾಗಿದೆಯೋ ನಿಮ್ಗೆ ಗೊತ್ತಾಗಲ್ಲ ಗೈಸ್. ನೀವು ಕ್ಯಾಶುವಲಾಗಿ ತೊಗೊಂಡ್ಬಿಡ್ತೀಯಲ್ಲ, ಎಲ್ಲರೂ ಕ್ಯಾಶುವಲ್ ತೊಗೊಂಡ್ಬಿಡ್ತೀರಾ. ಸೊ ರೈಡಿಂಗ್ ಗೇರ್ಸ್ ಇಂಪಾರ್ಟೆಂಟ್ ಗೈಸ್. ರೈಡಿಂಗ್ ಗೇರ್ಸ್ ಅಂತ ಅಲ್ಲ, ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಬೇಕು. ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಒಂದು ಸೀಟ್ ಬೆಲ್ಟ್ ಹಾಕಲ್ಲ, ಇನ್ನೊಂದು ಹಿಂದೆ ಸಿಗಿಸ್ಬಿಡ್ತಾರೆ ಸೀಟ್ ಬೆಲ್ಟು. ಸೀಟಿಗೆ ಹಾಕ್ತಾಯಿದ್ದೀರಾ, ನಿಮ್ಗೆ ಹಾಕೊತಾ ಇದ್ದೀರಾ ಸೀಟ್ ಬೆಲ್ಟು. ಗುರು ನೀನು ಪೊಲೀಸವ್ರಿಗೆ ಏನೂ ಮಾಡೋಕ್ಕೆ ಹೋಗ್ಬೇಡ ಗುರು. ಪೊಲೀಸವರು ಇದ್ದಾರೆ ಅಂತ ಏನೂ ಮಾಡೋಕ್ಕೆ ಹೋಗ್ಬೇಡ. ನಿನ್ನ ಸೇಫ್ಟಿ ನೋಡ್ಕೊ. ಪೊಲೀಸವ್ರು ಇದ್ದರೂ ಇಲ್ಲದೆ ಹೋದ್ರೂ ನಿನ್ನ ಸೇಫ್ಟಿ ಮುಖ್ಯ ನಿನಗೆ. ಅಯ್ಯೋ ಹೌದು, ನೀನು ಇಲ್ಲೇ ಹತ್ರದಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಾಡ್ತಾ ಇದೆಯಾ ಅಂದರೆ ಅಷ್ಟೊಂದೇನು ಮ್ಯಾಟ್ರ್ ಆಗೋಲ್ಲ. ಆದ್ರೂ ರೆಕಮೆಂಡ್ ಮಾಡೋದು ಹಾಕೊಳ್ಳಿ ಅಂತಲೇ. ಯಾಕಂದರೆ ಯಾರು ಗೊತ್ತು ಗುರು, ನಿನ್ನ ತಪ್ಪೇ ಇರೋಲ್ಲ. ಈಗ ನಮ್ಮ ಫ್ರೆಂಡ್ ಅವ್ರ ಅಣ್ಣಂದು ಐತಲ್ಲ, ನಿನ್ನ ತಪ್ಪೇ ಇರೋಲ್ಲ. ಆದ್ರೂ ಬೇರೆಯವರಿಂದ ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ, ಈಗ ನಮ್ಮ ಮಂಡ್ಯದಲ್ಲಿ 5 years ಬ್ಯಾಕ್ ಏನೋ ಪ್ರಾಬಬ್ಲಿ, ಐ ಆಮ್ ನಾಟ್ ಶ್ಯೂರ್, ನನಗೆ ಡೇಟು ಇಯರ್ ಎಲ್ಲ ಗೊತ್ತಿಲ್ಲ, ಅದು ಮರ್ತೋಗಿದ್ದೀನಿ. ಲಾರಿ ಬಂದು ಅಂದರೆ ಇದು ಸಿಗ್ನಲಲ್ಲಿ ನಿಂತಿರೋರಿಗೆಲ್ಲ ಅವ್ರಿಗೆಲ್ಲ ಏನು ಹೇಳ್ತೀರಾ? ಸಿಗ್ನಲಲ್ಲಿ ನಿಂತಿರೋರು ಏನು ಹೇಳ್ತೀರಾ ನೀವು ಅವ್ರಿಗೆ? ಅವ್ರ ಮನೆಯವ್ರಿಗೆ ಏನು ಉತ್ತರ ಕೊಡ್ತೀರಾ? ರೈಟ್. ಸೊ ನಾನು ಹೇಳ್ತಾ ಇರೋದು, ರೈಡಿಂಗ್ ಗೇರ್ಸ್ ಹಾಕ್ಕೊಂಡ್ರೆ ಅಷ್ಟು ಮೇಜರ್ ಇಂಜುರಿ ಆಗೋಲ್ಲ. ಸೊ ಇವಾಗ ನೀವು ಸ್ಲೈಡ್ ಹಾಕ್ತೀರಾ, ಇದ್ರ ಬಗ್ಗೆ ಸುಮಾರು ಜನ ಮಾತಾಡೋರು. ಇದ್ರ ಬಗ್ಗೆ ಈ ಟಾಪಿಕ್ಕು ಕೆಲವ್ರಿಗೆ ಕೇಳಿನೇ ಬೇಜಾರಾಗ್ಬಿಟ್ಟಿರುತ್ತೆ. ಅದು ಹೇಳೋದು ಕರ್ತವ್ಯ ಗೈಸ್, ಹೇಳಲೇಬೇಕು, ಫಾಲೋ ಮಾಡಬೇಕು. ಅಂದರೆ ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ಅಲ್ವಾ. ಏನೋ ದೊಡ್ಡ ಇಂಪ್ಯಾಕ್ಟ್ ಆದರೆ, ಇಂಪ್ಯಾಕ್ಟು ಹೊಡೆದ್ರೆ ಹೆಂಗೆ ಹೇಳೋದು ಗುರು? ನಿಮ್ಗೆ ಸ್ಲೈಡ್ ಆದರೆ ಓಕೆ, ಏನೋ ಜಾಕೆಟು ಗ್ಲೌಸು ಇದೆಲ್ಲ ತಡೆಯುತ್ತೆ. ಇಂಪ್ಯಾಕ್ಟ್ ಆದರೆ ಅಷ್ಟೊಂದು ತಡೆಯೋಲ್ಲ. ಇಂಪ್ಯಾಕ್ಟ್ ಅಂದರೆ ಮೂಳೆಗಳು ಇಂಪ್ಯಾಕ್ಟ್. ಈಗ ಸ್ಲೈಡ್ ಆದರೆ ಓಕೆ, ಈಗ ಇಂಪ್ಯಾಕ್ಟ್ ಆಗಿಬಿಟ್ರೆ ಏನು ಮಾಡ್ತೀರಾ? ಅಟ್ಲೀಸ್ಟ್ ಸ್ಲೈಡಿಗೆ ಈ ಥರ ಸೇಫ್ಟಿಗೆ ಏನೋ ಒಂಚೂರು ಹಾಕೊಬೇಕು ತಾನೆ. ನಮ್ಮ ಫ್ರೆಂಡವ್ರ ಅಣ್ಣ ನೋಡೋಕ್ಕಾಗಲಿಲ್ಲ ಗುರು ನನಗೆ ಆ ಪರಿಸ್ಥಿತಿ. ಹೊಟ್ಟೆ ಎಲ್ಲ ಉರಿದೋಯ್ತು ನನಗೆ. ಅವ್ರ ಅಮ್ಮ ಯಾವ ಪರಿಸ್ಥಿತಿಲಿ ಇರ್ತಾರೆ, ಅವ್ರ ಅಪ್ಪ ಯಾವ ಪರಿಸ್ಥಿತಿ ಇದ್ದರು. ಆ ರಾಡೆಲ್ಲ ಬಿಲ್ಡಿಂಗ್ ಕಟ್ಟಿದಾಗ ಹಿಂಗೆ ಅನಿಸಿರ್ಬೇಡ ಹೇಳಿ. ಸುಮ್ಮನೆ ನೋಡಿದ್ರೆ ಮೇಜರ್ ಇಂಪ್ಯಾಕ್ಟ್ ಅನಿಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ರೈಡಿಂಗ್ ಗೇರ್ಸ್ ಹಾಕ್ಕೊಂಡು ಇದು ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಇನ್ನೂ ಒಂದು ವಿಷಯ ನಡೆದಿತ್ತು ಆಫೀಸಲ್ಲೇ. ಇದು ಸುಮ್ಮನೆ ಕ್ಯಾಶುವಲಾಗಿ ಹೇಳ್ತಿರೋದು ರೈಡಿಂಗ್ ಗೇರ್ಸು. ಗೈಸ್, ರೈಡಿಂಗ್ ಗೇರ್ಸ್ ಬಗ್ಗೆ ನಾಲೆಡ್ಜೇ ಇಲ್ಲದವರು ಇದ್ದಾರೆ. ಅಂದರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ತಗೊಳ್ಳೋರು ಇದ್ದಾರೆ. ಗುರು ರೈಡಿಂಗ್ ಗೇರ್ಸಾ ಏನಾಗ್ಬಿಡುತ್ತೆ, ನಾನು ಇಷ್ಟು ವರ್ಷದಿಂದ ಓಡಾಡ್ತಾಯಿದ್ದೀನಿ, ಹಾಗೇ ಅಲ್ಲ ನನಗೆ. ಇಷ್ಟು ವರ್ಷದಿಂದ ಇದೇ ರೋಡಲ್ಲಿ ಓಡಾಡ್ತಾಯಿದ್ದೀನಿ, ರೋಡ್ ಇಂಚು ಗೊತ್ತು ನನಗೆ. ಆಮೇಲೆ ಏನೋ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಸರಿ, ಇಲ್ಲಿವರೆಗೂ ಏನೂ ಆಗಿಲ್ಲ, ಅದು ಸರಿ. ಏನಾರು ಆಗಿಬಿಟ್ರೆ ಆಗೋದು ಬೇಡ. ನಾವು ಪಾಸಿಟಿವ್ ಆಗಿ ಎಲ್ಲನೂ ಥಿಂಕ್ ಮಾಡೋಕ್ಕಾಗಲ್ಲ ಗೈಸ್, ಎಲ್ಲನೂ ಥಿಂಕ್ ಮಾಡೋಕ್ಕಾಗಲ್ಲ. ನನ್ನ ಪರ್ಸ್ಪೆಕ್ಟಿವ್ ಏನು ಗೊತ್ತಾ, ನಾನು ಮಾಡ್ತಾ ಇರೋದು ಹೆಂಗೆ ಅಂತ ಹೇಳ್ತೀನಿ ನೋಡಿ. ನಾನು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀನಿ, ಪಾಸಿಟಿವ್ ಆಗಿ ಔಟ್ಪುಟ್ ಕೊಡ್ತೀನಿ. ಅರ್ಥ ಆಗಲಿಲ್ಲ ಅಲ್ವಾ? ಈಗ ರೈಡಿಂಗ್ ಇದ್ರಲ್ಲೇ ನಾನು ಇಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಎಷ್ಟು 10 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಸೊ ನಾನು ಇವಾಗಲೂ ರೈಡಿಂಗ್ ಜಾಕೆಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಮೀನ್ಸ್ ಆಫೀಸ್ಗೂ, ಟ್ರಿಪ್ಗೆ ಬಿಡಿ, ಟ್ರಿಪ್ಗೆಲ್ಲ ಫುಲ್ಲು ರೈಡಿಂಗ್ ಪ್ಯಾಂಟಿಂದ ಹಿಡ್ದು ಎಲ್ಲ ಹಾಕೊಂಡು ಹೋಗ್ಬಿಟ್ಟಿರ್ತೀನಿ. ಅದಕ್ಕೆ ಫುಲ್ ಸೇಫ್ಟಿ ಇರುತ್ತೆ. ಈಗಲೂ ಸೇಫ್ಟಿ ಇಲ್ಲ ಅಂತ ಅಲ್ಲ, ಬಟ್ ಪ್ಯಾಂಟ್ ಇಲ್ಲ ಅಷ್ಟೇನು, ಪ್ಯಾಂಟ್ ಹಾಕ್ತಲ್ಲ. ಸೊ ಅದಕ್ಕೆ ಒಳಗಡೆ ಏನೋ ಎಕ್ಸ್ಟ್ರಾ ಆರ್ಮರ್ ಈ ಥರ ಅದು ಹಾಕೊಬೋದಾಗಿದ್ದು, ಬಟ್ ಅದು ಆಗ್ತಾಯಿಲ್ಲ ನಾನು. ಸೊ ನಾನು ನೆಗೆಟಿವ್ ಆಗಿ ಏನಾದ್ರು ಆಗಿಬಿಟ್ರೆ ಅಂತಲೇ ಮಾಡೋದು.
ಹಾಕೊಳ್ಳೋದು. ಬಟ್ ಔಟ್ಪುಟ್ ನನಗೆ ಪಾಸಿಟಿವ್ ಆಗೇ ಬರುತ್ತೆ. ಈಗ ನಾನು ಬಿದ್ದರೂ ಇದೇನಾದ್ರು ಹೆಚ್ಚು ಕಮ್ಮಿ ಆದ್ರೂ ಸೇಫಾಗಿ ಬರ್ತೀನ ಮನೆಗೆ, ಆ ಬರ್ತೀನಿ ಅಂತ ಒಂದು ಧೈರ್ಯ ಇರುತ್ತಾ, ಅಷ್ಟೇ. ಅದೇ ಬೇಕಾಗಿರೋದು. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಸ್ವಲ್ಪ ಸೇಫ್ಟಿ ಬಗ್ಗೆ ಸ್ವಲ್ಪ ಒತ್ತು ಕೊಡಿ. ಹೌದು ಎಕ್ಸ್ಪೆನ್ಸ್ ಆಗುತ್ತೆ. ಈಗ ಬರೀ ರೈಡಿಂಗ್ ಪ್ಯಾಂಟು, ರೈಡಿಂಗ್ ಜಾಕೆಟು, ನನ್ನ ಹತ್ರ 2 ಜಾಕೆಟ್ ಇದೆ, 1 ಪ್ಯಾಂಟ್ ಇದೆ, 2 ಬೂಟ್ಸ್ ಇದೆ, 2 ಗ್ಲೌಸ್ ಇದೆ. ಅದೆಲ್ಲ ಸೆಕೆಂಡ್ರಿ ಬಿಡಿ, ಅದೆಲ್ಲ ಈಗ ಆ ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ. ಬರೀ 2 ಜಾಕೆಟು, 1 ಪ್ಯಾಂಟು. ಇಟ್ ಕಾಸ್ಟ್ ಮಿ ಅರೌಂಡ್ 33,000 ಕಾಸ್ಟ್ ಆಗಿದೆ ನನಗೆ, ಬರೀ 2 ಜಾಕೆಟು, 1 ಪ್ಯಾಂಟ್ದು. ನಾನು ಈಗ ಅವೆರಡ್ರದ್ದು ಮುಖ ನೋಡ್ಕೊಂಡು ಕುಂತ್ಕೊಂಡ್ರೆ 33,000 ಸೇಫ್ಟಿ ಅಂದರೆ ಮಾಡ್ಕೊಳಕ್ಕಾಗ್ದೇ 3 ಲಕ್ಷ 4 ಲಕ್ಷ ಎಲ್ಲಿ ಕಟ್ತೀಯ ಗುರು ನೀನು? ಎಲ್ಲಿಂದ ತತ್ಯ ಹೇಳು ನೀನು? ಸಡನ್ನಾಗಿ ಬೇಕು ಅಂದರೆ ಎಲ್ಲಿಂದ ತತ್ಯ? ಹಾಂ, ಕಷ್ಟ ಅಲ್ವಾ ಹೊಂದ್ಸೋದು? ಸೊ ಅದಕ್ಕೆ ನೀವು ಏನೇ ಮಾಡಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಗೈಸ್. ಏನಕ್ಕೆ ಹಾಕೊಬೇಕು? ಅದು ಹಾಕೊಂಡ್ರೆ ಸೆಕೆ, ವೆಯ್ಟ್ ಇರುತ್ತೆ, ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ಲು. ಆಮೇಲೆ ಎಲ್ಲ ಕಡೆನೂ ಹಾಕೊಂಡು ಹೋಗ್ಬೇಕು. ಏನಂತಾರೆ ಎಲ್ಲರೂ? ಹೌದು, ಈಗ ಏನು ಅನ್ಕೊತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ನನ್ನ ಆಫೀಸಲ್ಲೇ ನಡೆದಿದ್ದು. ಬೂಟ್ಸ್ ಹಾಕೊಂಡು ಹೋಗ್ತಿದ್ದೆ ನಾನು ಸ್ಟಾರ್ಟಿಂಗು. ಯಾವುದು BBGದು ರೇಸಿಂಗ್ ಬೂಟ್ ಬರುತ್ತೆ ಒಂದು, ಅದನ್ನೇ ಹಾಕೊಂಡು ಹೋಗ್ಬಿಟ್ಟಿದ್ದೆ ನಾನು 1 ತಿಂಗಳು 2 ತಿಂಗಳು ಆಫೀಸ್ಗೆ. ಸೇಫ್ಟಿ ಇಲ್ಲ ಗುರು ಅಂತ. ಯಾವಾಗ ಎಷ್ಟೊಂದು ಜನ ನೋಡಿ ನಗ್ತಾಯಿದ್ರು ಗೊತ್ತಾ? ಏನು ಗುರು ಆಫೀಸ್ಗಿಂತ ಬೂಟ್ಸ್ ಹಾಕೋ. ನನ್ನ ಹತ್ರ ಅವಾಗ ಕ್ಯಾಶುವಲ್ ಬೂಟ್ ಇರಲಿಲ್ಲ. ನನಗ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಟ್ರಿಪ್ಪುದು. ಅದು ತಲೆಯಲ್ಲಿ ಇಟ್ಕೊಂಡು ಸಡನ್ನಾಗಿ ಬುಕ್ ಮಾಡಿಬಿಟ್ಟು ಸಡನ್ನಾಗಿ ತರಿಸ್ಬಿಟ್ಟಿದ್ದು ನಾನು. ಅದು ಯೋಚನೆನೂ ಮಾಡಿಲ್ಲ ನಾನು. ಬೂಟ್ಸ್ ಬೇಕು, ಓಕೆ. ನಾನು ಅದೇನು ಅನ್ಕೊಬಿಟ್ಟಿದ್ದೆ ಎಲ್ಲದಕ್ಕೂ ಸೆಟ್ ಆಗುತ್ತೆ, ಲೆಂತ್ ಇದೆಲ್ಲ ಗೊತ್ತೇ ಇರಲಿಲ್ಲ ಗೈಸ್. ನನಗೆ ಒಂಚೂರು ಐಡಿಯಾ ಇರಲಿಲ್ಲ ನನಗೆ ಬೂಟ್ಸ್ ಬಗ್ಗೆ. ಅದಾದಮೇಲೆ ತರಿಸ್ಬಿಟ್ಟೆ. ಅದನ್ನ ಹಾಕೊಂಡು ಆಫೀಸ್ಗೆ 1-2 ತಿಂಗಳು ನೋಡಿ ನಕ್ಕರು. ಏನು ಗುರು ಹಿಂಗೆ ಬರ್ತಾನೆ ಆಫೀಸ್ಗೆ, ಏನು ಕತೆ ಒಂದು, ಏನು ಆಫೀಸಿಗೆ ಕೆಲಸ ಮಾಡೋಕ್ಕೆ ಬರ್ತಾನೆ, ಇನ್ನೇನಾರು ಮಾಡೋಕ್ಕೆ ಬರ್ತಾನೆ ಅನ್ನೋ ಥರ ನೋಡ್ತಾಯಿದ್ರು ಎಲ್ಲ. ಸೊ ಅದಾದಮೇಲೆ ಇದು ಅಮರ ಹಾಕ್ತು ಆ್ಯಂಕಲ್ ಲೆಂತ್ ಬೂಟು. ಇದು ಸ್ವಲ್ಪ ಶಾರ್ಟ್ ಬರುತ್ತೆ, ಅಷ್ಟೆಲ್ಲ ರೇಸಿಂಗ್ ಬೂಟ್ ಥರ ಎಲ್ಲ ದೊಡ್ಡ ಬರೋಲ್ಲ, ಸ್ವಲ್ಪ ಶಾರ್ಟ್ ಬರುತ್ತೆ. ಅಂದರೆ ಆ್ಯಂಕಲ್ಗಿಂತ ಸ್ವಲ್ಪ ಮೇಲೇ ಬರುತ್ತಿತ್ತು. ಸೊ ಇದನ್ನು ತೊಗೊಂಡೆ. ಇದನ್ನು ಹಾಕೊಂಡ್ಮೇಲೂ ನಗ್ತಾರೆ ಗುರು ಜನಗಳು. ಈಗ ಎಷ್ಟೊಂದು ಸಲ ಆಗೈತೆ ಗೊತ್ತಾ ನನಗೆ ಆಫೀಸಲ್ಲಿ. ಈಗ ಅವ್ರು ನಗ್ತಾರೆ ಅಂತ ನಾನು ಹಿಂಗೆ ಅಂದರೆ ಕ್ಯಾಶುವಲ್ ಬೂಟ್ಸು, ಬೂಟ್ಸ್ ಅನ್ನೋದಕ್ಕಿಂತ ಕ್ಯಾಶುವಲ್ ಶೂ ಅಂತೀನಿ ನಾನು. ಬೂಟ್ಸ್ ಅನ್ನೋದೇ ಇಲ್ಲ ನಾನು, ಬೇರೆದನ್ನು ಬರೀ ಸೇಫ್ಟಿ ಕೊಡೋದನ್ನು ಮಾತ್ರ ಬೂಟ್ಸ್ ಅಂತೀನಿ ನಾನು. ಮಿಕ್ಕಿದೆಲ್ಲ ಶೂನೇ ನನಗೆ. ಯಾವುದು ಬೂಟ್ಸ್ ಯಾವುದಿಲ್ಲ, ಬರೀ ಶೂ. ಸೊ ಅವ್ರು ನಗ್ತಾರೆ ಅಂತ ನಾನು ಬಿಟ್ಬಿಟ್ರೆ, ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಯಾರು ಅವ್ರು ಬಂದು ನೋಡ್ತಾರೆ ನನ್ನ? ನಾನೇ ನೋಡ್ಕೊಬೇಕು, ನಮ್ಮ ಮನೆಯವರೇ ನೋಡಬೇಕು. ಯಾರು ಈ ಉತ್ತರ ಯಾರು ಕೊಡ್ಬೇಕು? ನಾನು ನಮ್ಮ ಮನೆಯವ್ರು ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕಲ್ಲ ನೀನು ಏನಾರು ಆದರೆ. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಗೈಸ್. ನೋಡಿ ನಕ್ಕಾಕಾರೋ ನಕ್ಲಿ. ನಾನು ಅಂಥ ಸಿಚುವೇಶನ್ ಬಂದರೆ ಕಂಪ್ನಿಯಿಂದನೇ ಎಕ್ಸಿಟ್ ಆಗಿಬಿಡ್ತೀನಿ ನನ್ನ. ಸೇಫ್ಟಿ ಮುಖ್ಯ ಗೈಸ್. ನಾನಿದ್ದರೆ ನಮ್ಮ ಮನೆಯವರೇ ಅಂದರೆ ಇದನ್ನೇ ಗುರು ಅಂತ. ನಾನಿಲ್ಲ ಅಂದರೆ ಅವ್ರು ಎಷ್ಟು ಹಿಂಸೆ ಪಡ್ತಾರೆ ಅಂತ ನನಗೆ ಗೊತ್ತು. ಸೊ ಹಂಗಾಗಿ ರಿಸ್ಕೇ ತಗೊಳ್ಳಲ್ಲ. ಮ್ಯಾನೇಜರ್ ಅಲ್ಲ, CEO ಬಂದು ಹೇಳಿದ್ರು ನಾನು ಇದೇ ಹೇಳೋದು, ಗುರು ಸೇಫ್ಟಿ ಈಸ್ ಇಂಪಾರ್ಟೆಂಟ್. ನಾನು ಇರಬೇಕು ಅಂದರೆ ಇರ್ತೀನಿ, ಹೋಗು ಅಂದರೆ ಹೋಯ್ತೀನಿ, ಅಷ್ಟೇ ನನ್ನ ಕೈಲಿ ಹೇಳೋಕ್ಕಾಗೋದು. ಏನು ಆರ್ಗ್ಯೂ ಮಾಡಲ್ಲ, ಏನಿಲ್ಲ. ಆದರೆ ಸಾಧ್ಯ ಆದರೆ ತಿಳ್ಕೊಳ್ಳಿ ನಾನೇನಕ್ಕೆ ಆಗ್ತಾಯಿದ್ದೀನಿ ಅಂತ. ಆಗಿಲ್ಲ ಅಂದರೆ ಅದು ಮಾಡೋಕ್ಕೆ ಹೋಗ್ಬೇಡಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಷ್ಟೇ. ಯಾರಿಗೂ ಅಫೆಂಡ್ ಮಾಡೋದು ಇದು ಮಾಡೋದು ಏನಿಲ್ಲ, ಇಷ್ಟೇ ಇದು ವಿಷಯ ಅಷ್ಟೇ. ಸೊ ತಿಳ್ಕೊಳ್ಳಿ ಗೈಸ್. ಒಂದು ಸ್ವಲ್ಪ ನಾಲೆಡ್ಜ್ ಇರಬೇಕು. ಏನಾದ್ರು ಮಾತಾಡ್ತಾಯಿದ್ದೀನಿ ಅಂದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ನಾಲೆಡ್ಜ್ ಇದ್ದರೆ ಎಷ್ಟು ಯೂಸ್ಫುಲ್ ನೋಡಿ. ಈಗ ಯಾರು ನಾಲೆಡ್ಜ್ ಇರೋರು ಬಂದ್ಬಿಟ್ಟು ನಾನು ಕೇಳ್ತಾನೆ, ಏನು ಗುರು ಇದನ್ನೆಲ್ಲ ಹಾಕ್ಕೊಂಡಿದ್ಯಾ, ಸುಮ್ಮನೆ ಶೋಕಿಗೆ ಹಾಕೋ. ಇನ್ನೂ ಒಂದು ಹೇಳ್ತೀನಿ ನೋಡಿ. ನನಗೆ ಪರಿಚಯ ಇರೋರನ್ನೇ ಕೇಳಿದರು, ಏನು ಮಾಮ್ ಶೋಕೆ ಎಲ್ಲ ಮಾಡ್ತೀಯ ಇದನ್ನ ಹಾಕ್ಕೊಂಡು?
ಬ್ರೋ ನಾನು ಶೋಕಿ ಮಾಡೋದು ಬೇರೆ ಲೆವೆಲಲ್ಲಿ ಇರುತ್ತೆ ಬ್ರೋ. ಈ ರೈಡಿಂಗ್ ಜಾಕೆಟು ರೈಡಿಂಗ್ ಬೂಟ್ಸ್ ಹಾಕೊಂಡು ಏನು ಶೋಕಿ ಮಾಡಲಿ? ನೀನು ಹೇಳು ಗುರು, ಇದರಲ್ಲಿ ಏನು ಶೋಕಿ ಮಾಡಲಿ? ಪ್ರತಿ ಸೈನು ಇದ್ದೇ ಜಾಕೆಟು, ಇದ್ದೇ ಗ್ಲೌಸು, ಇದ್ದೇ ಬೂಟ್ಸು, ಇದೇ ಹೆಲ್ಮೆಟ್ ಹಾಕೊಂಡು ಬರಬೇಕಾ? ಏನು ಶೋಕಿ ಮಾಡಲಿ ಇದರಲ್ಲಿ? ಆಯ್ತಪ್ಪ ಇನ್ನೂ ಒಂದು ತಗೊತೀನಿ ಅನ್ಕೋ, ಎಷ್ಟು ದಿನ ಅಂತ ಚೇಂಜ್ ಮಾಡ್ತೀಯಾ? ಎಷ್ಟು ದಿನ ಅಂತ ಹೊಸ ತೊಗೊತೀಯಾ? ಹಾಂ ಅಲ್ಲ ಗುರು, ನೀವೇನು ತಿಳ್ಕೊಂಡು ಮಾಡ್ತೀರ? ನಾನು ಹೇಳ್ದೆ ಬಿಡಿ, ಆಮೇಲಿಂದ ಹೇಳ್ದೆ ಅವ್ನಿಗೆ, ಗುರು ನೋಡು ನೀನು ಹೇಳ್ತಾ ಇರೋದು ಕರೆಕ್ಟು, ಬಟ್ ಶೋಕಿ ಮಾಡೋಕ್ಕಲ್ಲ ಇದು ಪ್ರೊಟೆಕ್ಷನ್ಗೆ. ಶೋಕಿ ಮಾಡೋದಕ್ಕೆ ಬೇರೆಯೇ ವೇ ಇದೆ. ಅದು ನಾವು ಮಾಡ್ತಾನೆ ಇರ್ತೀವಿ, ಅದಕ್ಕೆಲ್ಲ ಇದು ಪ್ರಾಬ್ಲಮೇ ಇಲ್ಲ. ಬಟ್ ಇದೆಲ್ಲ ಇರೋ ಸೇಫ್ಟಿಗೆ. ಸೊ ಇದು ಹಿಂಗಾಗುತ್ತೆ ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ ಅವನಿಗೆ. ಹೌದಾ ಬ್ರೋ, ಓಕೆ ಬ್ರೋ, ನನಗೂ ಗೊತ್ತಿರಲಿಲ್ಲ ಹೆಂಗೆ ಮಾಡೋದು ಏನು ಕತೆ, ಕ್ಯಾಶುವಲ್ ಟಾಕ್ ಅವಾಗ. ಸೊ ಹಂಗೆ ತಿಳ್ಕೊಳ್ಳಿ ಗೈಸ್, ತಿಳ್ಕೊಂಡು ಆಮೇಲಿಂದ ಮಾತಾಡಬೇಕು ಅನ್ಸಿದ್ರೆ ಮಾತಾಡಿ, ತಲೆ ಕೆಡ್ಸ್ಕೊಳ್ಳೋದು ಏನಿಲ್ಲ. ಫಸ್ಟು ತಿಳ್ಕೊಳ್ಳಿ ಅಷ್ಟೇ. ಆಮೇಲಿಂದ ನೀವು ಮಾತಾಡ್ತೀರಾ ಮತ್ತೆ ಅಂದರೆ ಅದು ನಿಮ್ಮದು. ನಮಗೇನಾಗಬೇಕು? ನಾವು ಹೇಳಿದ್ದೀವಿ. ನಾನೇನಕ್ಕೆ ಆಗ್ತಾಯಿದ್ದೀನಿ ಅಂತ ರೀಸನ್ ಹೇಳಿದ್ದೀನಾ, ಅಷ್ಟೇ ಮುಗೀತು. ನನ್ನ ಟಾಪಿಕ್ ಮುಗೀತು ಅಷ್ಟೇ. ನಾನು ಯಾಕೆ ಆರ್ಗ್ಯೂ ಮಾಡಲಿ, ಡಿಫೆಂಡ್ ಏನಕ್ಕೆ ಮಾಡ್ಕೊಳ್ಳಿ? ಅಷ್ಟೇ ಮುಗೀತು, ನನ್ನ ಟಾಪಿಕ್ ಅಲ್ಲಿಗೇನೆ ಕ್ಲೋಸು. ನಾನು ಹಿಂಗೆ ಮಾಡ್ತಾಯಿದ್ದೀನಿ ಗುರು, ಇಷ್ಟ ಆಯ್ತೈತೆ ಲೈಫಲ್ಲಿ, ಇಷ್ಟ ಆಯ್ತೈತೆ ಅಷ್ಟೇ. ಸೊ ಇನ್ನೊಬ್ಬರು ಒಪಿನಿಯನ್ ತೊಗೊಂಡು ಏನೂ ಮಾಡಬೇಕಾಗಿಲ್ಲ ನಾನು. ಸೊ ಹಂಗಾಗಿ ಲೈಫು ಸ್ಮೂತಾಗಿ ಹೋಗ್ತಾಯಿದೆ ಇವಾಗ, ಏನೂ ಪ್ರಾಬ್ಲಮ್ ಇಲ್ದೇ. ಆಮೇಲೆ ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನ್ನ ಫ್ರೆಂಡು ಈಗ ಮೊನ್ನೆ ಅವ್ರ ಅಣ್ಣಂದು ಆಕ್ಸಿಡೆಂಟ್ ಆದಾಗ, ಬ್ರೋ ಆಫೀಸ್ಗೂ ಹಾಕ್ಕೊಂಡು ಹೋಗ್ಬೇಕಾ ಬ್ರೋ, ಇದು ಏನು ಜಾಕೆಟ್ಸು ಪ್ಯಾಂಟ್ಸು ಬೂಟ್ಸ್ ಎಲ್ಲ. ನಾನು ಏನು ಬ್ರೋ ಇದು, ಏನು ಕತೆ ಬ್ರೋ, ಇದು ಏನಾಗ್ತಾಯಿದೆ ಬ್ರೋ ಇಲ್ಲಿ ಎಲ್ಲ. ಬೆಂಗಳೂರಲ್ಲಿ ಮನೆ ಎತ್ಕೊಂಡು ಬೆಂಗಳೂರಲ್ಲಿ ಓಡಾಡೋಕ್ಕೆ ಸೇಫ್ಟಿ ಇಲ್ಲ ಗೈಸ್. ನಾನು 200 ಕಿಲೋಮೀಟರ್ ಓಡಾಡ್ತೀನಿ ಡೈಲಿ. ನಾನು ಹೇಳೋದು, ನಾನು ಅವ್ರಿಗೂ ಹೇಳ್ದೆ, ಬ್ರೋ ಇಲ್ಲ ಬ್ರೋ ಹಾಕ್ಕೊಳ್ಳೇಬೇಕು ಅಂದ್ಕೊಳ್ಳಿ. ಈಗ ನಾನು ಈ ಜಾಕೆಟು ಇದೆಲ್ಲ ಹಾಕೊಂಡು ಹೋದ್ಮೇಲೆ ಫುಲ್ಲು ಬೇವ್ತಿರ್ತೀನಿ, ಒಳಗಡೆ ಶರ್ಟೆಲ್ಲ ನೀರು ಹಾಕ್ಬಿಟ್ಟಿರುತ್ತೆ, ಆದ್ರೂ ಹಾಕೊಂಡು ಹೋಗ್ತೀನಿ. ಏನಕ್ಕೆ ಹೇಳಿ? ಪ್ರೊಟೆಕ್ಷನು. ಏನಾದ್ರು ಆಯಿತು ಅಂದರೆ ಏನು ಕತೆ ಹೇಳಿ? ಆಗೋದು ಬೇಡ, ಯಾರಿಗೂ ಆಗೋದು ಬೇಡ. ನಾನು ಹೇಳ್ತಿರೋದು ಆಗ್ಬಿಡುತ್ತೆ ಅಂತ ಹೇಳ್ತಾಯಿಲ್ಲ, ಆಗಿಬಿಟ್ರೆ ಸುಮ್ಮನೆ ನೆನೆಸ್ಕೊಳ್ಳಿ ಅಂದರೆ ಸುಮಾರು ಜನಕ್ಕೆ ಸುಮ್ಮನೆ ನೆನೆಸ್ಕೊಂಡು ಅದು ಸಿನಾರಿಯೋನು ಯೋಚನೆ ಮಾಡೋಕ್ಕಾಗಲ್ಲ ಬಿಡಿ. ಅದೆಲ್ಲ ಒಂದು ಟೈಮ್ ನೋಡಿದರೆ, ಕಣ್ಣಾರೆ ಇನ್ನೊಬ್ರನ್ನ ನೋಡಿದರೆ ಗೊತ್ತಾಗುತ್ತದು, ರೈಟ್? ಹಾಂ, ಹಂಗಾಗಿ ಕಾರಲ್ಲಾದ್ರೂ ಅಷ್ಟೇ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ. ಸೀಟ್ ಬೆಲ್ಟ್ ಹಾಕೊಬೇಕು, ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ತಗೊಬೇಕು. ಆಮೇಲೆ ಮಿಕ್ಕಿದ್ದು ಅಪ್ಪ ಸಾಕಾಗೋಗುತ್ತೆ ಗುರು, ಹೇಳಿ ಇಷ್ಟೇಳಕ್ಕೇ ಆಗೋದು ಗೈಸ್. ನನಗೆ ಸಾಧ್ಯ ಆದರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಳಿ. ಏನಕ್ಕೆ ಇದು ಹಾಕೊಬೇಕು, ಏನು ಕತೆ ಅಂತ ಅಳವಡಿಸ್ಕೊಂಡ್ಮೇಲೆ ನಿಮಗೇ ಗೊತ್ತಾಗೋಗ್ಬಿಡುತ್ತೆ ಗೈಸ್. ಅಷ್ಟರಲ್ಲಿ ಗೊತ್ತಾಗೋಗ್ಬಿಟ್ಟಿರುತ್ತೆ ನಿಮಗೆ. ಅಳವಡಿಸ್ಕೊತ ಇದ್ದೀರ ಅಂದ್ರೆ ಗೊತ್ತಾಗೋಗ್ಬಿಡುತ್ತೆ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ. ಅಷ್ಟೇ ಗೈಸ್. ಎಲ್ಲ ಆದಮೇಲೆ ಚಿಂತೆ ಮಾಡೋದಕ್ಕಿಂತ ಮುಂಚೆ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂಡ್ರೆ ಬೆಟರ್ ಅನ್ಸುತ್ತೆ ನನಗೇನೋ. ಸಾಧ್ಯ ಆದರೆ ಮಾಡಲೇಬೇಕು ಅಂತ ಹೇಳೋಷ್ಟು ಅಧಿಕಾರ ನನಗಿಲ್ಲ. ಸಾಧ್ಯ ಆದರೆ ಮಾಡಿ, ಸಾಧ್ಯ ಆದರೆ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಕ್ಲೋಸ್ ಮಾಡೋಣ ಗೈಸ್. ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅನಿಸುತ್ತೆ. ನೋಡಿಲ್ಲ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ವಿಡಿಯೋಸ್ ಅಂದರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಸಜೆಷನ್ಸ್ ಉಗಿಬೇಡ್ರೋ ಎಷ್ಟು ಸಲ ಹೇಳೋದಪ್ಪ, ಸಾಕಾಗೋಗ್ಬಿಡೋದೆ ಗೈಸ್ ನನಗೆ. ಟ್ರಿಬಲ್ ರೈಡಿಂಗು, ಹೆಲ್ಮೆಟ್ ಹಾಕಿಲ್ಲ, ಉಕ್ಕೊಂಡು ಹೋಯ್ತವ್ರೆ. ಏನು ಹೇಳೋಣ ಹೇಳಿ ಇವ್ರಿಗೆ? ಸರಿ ಗೈಸ್, ಆಯಿತು, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹಿಂಗೆ ಭೇಟಿ ಆಗ್ತಾರಣ, ಇನ್ಫಾರ್ಮೇಟಿವ್ ವೀಡಿಯೋಸ್ ಎಕ್ಸ್ಚೇಂಜ್ ಮಾಡ್ಕೊತಾರಣ. ಏನಾದ್ರು ಇನ್ಫಾರ್ಮೇಟಿವ್ ಅನಿಸ್ತು ಅಂದರೆ, ಏನಾದ್ರು ನಿಮಗೇನು ಎಕ್ಸ್ಟ್ರಾ ಬೇಕು, ಏನಾದ್ರು ರೈಡಿಂಗ್ ಗೇರ್ಸ್ ಬಗ್ಗೆ ಬೇಕು, ಇಲ್ಲ ನಿಮಗೆ ಟ್ರಾವೆಲಿಂಗ್ ಡೆಸ್ಟಿನೇಷನ್ಸು ನನಗೆ ಈ ಪ್ಲೇಸ್ದು ಬೇಕು ವೀಡಿಯೋ, ಆ ಥರ ಏನೋ ಇದ್ದರೆ ಹೇಳಿ, ಖಂಡಿತವಾಗ್ಲೂ ಮಾಡೋಣ. ನನಗೂ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು. ನಾನು ಇವಾಗ ಸ್ಟಾರ್ಟ್ ಮಾಡಿರೋದು, ಆಲ್ಮೋಸ್ಟ್ ಒಂದು 2 months ಆಗೈತೇನೋ ಇವತ್ತಿಗೆ. ಸೊ ಈ ಥರ ಕಲಿತೀನಿ, ಏನೋ ಒಂದು ಮಾಡೋದಂತೂ ನಿಜ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್.
ಮತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಏನಾದ್ರು ಇದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ DM ಮಾಡಿ, ಏನೋ ಒಂದು ಮಾಡಿ, ಒಟ್ಟಿನಲ್ಲಿ ವಿಷಯ ತಿಳಿಸಿ ನನಗೆ. ಸಿಗೋಣ ಗೈಸ್, ಮತ್ತೆ ಇದೇ ಥರ ವೀಡಿಯೋಸಲ್ಲಿ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿ ಯು ಗಾಯ್ಸ್.